ಸೊ ಬಿಲೀಫ್ ಸರ್ಕ್ಯೂಟ್ ಅಂತ ಕರಿತೀವಿ ನಾವು. ಏನು, ನಮ್ಮೊಳಗಿನ ನಂಬಿಕೆಗಳು ನಮ್ಮ ಹಣದ ದಿಕ್ಕನ್ನು ತೀರ್ಮಾನಿಸ್ತವೆ. ನೀವು ನಂಬ್ತೀರಾ? ಹಣ ಸಿಗೋದಿಲ್ಲ ಅಂತ ನಾವೇನಾದರೂ ಅನ್ಕೊಂಡ್ರೆ ನಮ್ಮ ಮೆದುಳಿನಲ್ಲಿ ಕಾರ್ಟಿಸೋಲಾ, ಹಣ ಸಿಗೋದಿಲ್ಲ ಅಂತ ನಾವೇನಾದ್ರು ಅನ್ಕೊಂಡ್ರೆ ನಮ್ಮ ಮೆದುಳಿನಲ್ಲಿ ಕಾರ್ಟಿಸೋಲಾ ಎಂಬುವ ರಾಸಾಯನಿಕ ಬಿಡುಗಡೆ ಆಗ್ತದೆ. ಆ ರಾಸಾಯನಿಕ ಬಿಡುಗಡೆ ಆಯಿತು ಅಂತಂದರೆ ಸ್ಟ್ರೆಸ್ ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ. ಸ್ಟ್ರೆಸ್ ಆಯಿತು, ಮೈಂಡ್ ತುಂಬ ಸ್ಟ್ರೆಸ್ ಆಯಿತು ಅಂದರೆ ನಿಮ್ಮ ಬ್ರೈನ್ ಎಷ್ಟೇ ಕ್ರಿಯೇಟಿವ್ ಆಗಿದ್ದರೂ ಕೂಡ ಅದು ಆಫ್ ಆಗಿಬಿಡುತ್ತೆ ಸ್ನೇಹಿತರೆ, ಆಫ್ ಆಗಿಬಿಡುತ್ತೆ. ಅದೇ ನೀವು ನನಗೆ ಹಣ ಸಿಗುತ್ತೆ, ಎಸ್, ಇವ್ರ ಹತ್ರ ಸಿಕ್ಕಿಲ್ಲ ಅಂದ್ರೆ ಅವ್ರ ಹತ್ರ ಸಿಗುತ್ತೆ, ಈ ಕಸ್ಟಮರ್ ಬಂದಿಲ್ಲ ಅಂದ್ರೆ ಇನ್ನೊಂದು ಕಸ್ಟಮರ್ ಬರ್ತಾರೆ, ಈ 100 ರೂಪಾಯಿ ಇವತ್ತು ಸಿಕ್ಕಿದೆ, ನಾಳೆ 200 ರೂಪಾಯಿ ಸಿಗುತ್ತೆ 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 ಅಂತ ನೀವು ಅಂದ್ಕೊಂಡು ಹೊರಟಾಗ ನಿಮ್ಮ ದೇಹದಲ್ಲಿ, ನಿಮ್ಮ ಏನು ಸಂಪೂರ್ಣ ಈ ಬಾಡಿಯಲ್ಲಿ ಡಫಾಮಿನ್ ರಿಲೀಸ್ ಆಗುತ್ತೆ. ಆ ಡಫಾಮಿನ್ ಬಿಡುಗಡೆ ಆದಾಗ ನಮ್ಮ ಮೆದುಳಿನಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿ ನಾವು ಕೆಲಸ ಮಾಡೋದಕ್ಕೆ ಉತ್ಸಾಹ ಬರ್ತದೆ. ಸೊ ಈ ಉತ್ಸಾಹ ಬಂದಾಗ ನಾವು ಹೆಚ್ಚೆಚ್ಚು ಕೆಲಸಗಳನ್ನು ಮಾಡ್ತೀವಿ. ಹೆಚ್ಚೆಚ್ಚು ಕೆಲಸಗಳನ್ನು ಮಾಡಿದಾಗ ನಾವು ಹೆಚ್ಚೆಚ್ಚು ಸಂಪಾದನೆ ಮಾಡೋದಕ್ಕೆ ಅವಕಾಶ ಇರುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಬಯಾಲಜಿ ಬಿಹೈಂಡ್ ದಿ ಮನಿ, ಕೆಮಿಸ್ಟ್ರಿ ಬಿಹೈಂಡ್ ದಿ ಮನಿ, ಸೊ ಫಿಸಿಕ್ಸ್ ಬಿಹೈಂಡ್ ದಿ ಮನಿ, ಅದು ನಿಮಗೆ ಮುಂದೆ ನಾನು ತಿಳಿಸ್ಕೊಡೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಸೊ ಫಾರ್ಮುಲಾ ಆಫ್ ಮೂಮೆಂಟ್ ಅಂತ ನಾವು ಕರಿತೀವಿ. ಸೊ ಹೇಗೆ ಇದು ವರ್ಕ್ ಆಗುತ್ತೆ ನೋಡಿ. ಈ ನಂಬಿಕೆ ಮತ್ತು ಭಾವನೆ ಎರಡು ಒಟ್ಟುಗೂಡಿದಾಗ ಒಂದು ಎನರ್ಜಿ ಉಂಟಾಗ್ತದೆ. ನಂಬಿಕೆ ಮತ್ತು ಭಾವನೆ ಎರಡು ಒಟ್ಟಿಗೂಡಿದಾಗ ಒಂದು ಶಕ್ತಿ ಉಂಟಾಗುತ್ತೆ. ಆದರೆ ಅದರ ಜೊತೆಗೆ ಒಂದಷ್ಟು ಭಯ ಬಂದ್ಬಿಟ್ರೆ, ಒಂದಷ್ಟು ಭಯ ಸೇರಿಬಿಟ್ರೆ ಆ ಎರಡರಿಂದ ಉತ್ಪಾದನೆ ಆಗಿರೋ ಎನರ್ಜಿನ ಹೊಡೆದಾಕುತ್ತೆ. ಸೊ ನಿಮಗೊಂದು ಮ್ಯಾಥ್ಸ್ ಫಾರ್ಮುಲಾ ಮೂಲಕ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಫೈನಾನ್ಷಿಯಲ್ ರಿಯಾಲಿಟಿ ಈಸ್ ಈಕ್ವಲ್ ಟು ಬಿಲೀಫ್ ಇಂಟು ಎಮೋಷನ್ ಡಿವೈಡೆಡ್ ಬೈ ಫಿಯರ್. ಅಂದರೆ ನಮ್ಮದು ಫೈನಾನ್ಷಿಯಲ್ ರಿಯಾಲಿಟಿ ಗೊತ್ತಾಗಬೇಕು ಅಂತಂದರೆ ನಮ್ಮ ನಂಬಿಕೆ ಜೊತೆಗೆ ಎಮೋಷನನ್ನು ಕೂಡಿಸಿದಾಗ ಎಷ್ಟು ಮೊತ್ತ ಬರುತ್ತೆ. ಈಗ ಉದಾಹರಣೆಗೆ 5 ಬಿಲೀಫ್ 5 ಎಮೋಷನ್ ಅಂತ ಇಟ್ಕೊಳ್ಳೋಣ ಅಂಕಿನ. ಅವೆರಡನ್ನು ಒಟ್ಟಿಗೂಡಿಸಿದಾಗ, ಇಂಟು ಮಾಡಿದಾಗ, ಮಲ್ಟಿಪ್ಲೈ ಮಾಡಿದಾಗ 25 ಆಗುತ್ತೆ. ಅದೇ ಫಿಯರ್ ಅನ್ನೋದು ಮಧ್ಯೆ ಬಂದಾಗ ಅದನ್ನು ಡಿವೈಡ್ ಮಾಡುತ್ತೆ, ಅದನ್ನು ಕಡಿಮೆ ಮಾಡುತ್ತೆ. ಡಿವೈಡೆಡ್ ಬೈ ಮತ್ತೊಂದು 5 ಫಿಯರ್ ಹಾಕಿದರೆ ನಾವು ಏನಾಗುತ್ತೆ, ಇದನ್ನೆಲ್ಲ ಹೊಡೆದಾಕಿ 0ಗೆ ಬರ್ತೀವಿ. ಸೊ ಹಾಗಾಗಿ ಹಣದ ಸಮಸ್ಯೆ ಬ್ಯಾಂಕ್ನಲ್ಲಿಲ್ಲ ಸ್ನೇಹಿತರೆ, ಅದು ನಿಮ್ಮ ಭಾವನೆಯಲ್ಲಿದೆ, ನಿಮ್ಮ ಮೆದುಳಿನಲ್ಲಿದೆ ಸ್ನೇಹಿತರೆ. ನೋಡಿ, ಇದುವರೆಗೂ ಕೂಡ ನಾವು ಬರೀ ಮಾತಾಡಿದ್ವಿ. ಸೊ ಪ್ರಾಕ್ಟಿಕಲಾಗಿ ಒಂದು ಎಕ್ಸಸೈಸ್ ಮಾಡೋಣ. ನಮ್ಮ ವ್ಯೂವರ್ಸ್ ಎಲ್ಲ ರೆಡಿ ಇದ್ದೀರಾ? ಎಸ್, ಹಣದ ವಿಜ್ಞಾನನ ತಿಳ್ಕೊಂಡವರು ನಮ್ಮ ಬಾಡಿ ಹೆಂಗೆ ಹಣದ ಜೊತೆಗೆ ಸಂಬಂಧ ಹೊಂಟಿದೆ ಅನ್ನೋದನ್ನು ನಾವು ಕಂಡುಹಿಡ್ಕೋಬೇಕಾದ್ರೆ, ನಮ್ಮ ರಿಲೇಷನ್ಶಿಪ್ ಹಣದ ಜೊತೆ ಹೇಗಿದೆ ಅನ್ನೋದನ್ನು ತಿಳ್ಕೊಳ್ಳೋಣ. ನೀವು ಈಗೇನು ಯೂಟ್ಯೂಬ್ ವಿಡಿಯೋ ನೋಡ್ತಾ ಇದ್ದೀರಾ, ಇದರ ಈ ಕಾಮೆಂಟ್ ಬಾಕ್ಸಲ್ಲಿ ನೀವೀಗ ಒಂದು ಪದನ ಬರೀಬೇಕು. ಆ ಒಂದು ಪದ ನಿಮ್ಮ ಬದುಕನ್ನೇ ಬದಲಾಯಿಸ್ತದೆ. ನಿಮ್ಮ ಬದುಕು ಬದಲಾಯಿಸುವಂಥ ವರ್ಡ್ ಅದು ಯಾವುದು ಅಂಥೇಳಿ ನೀವೇ ಡಿಸೈಡ್ ಮಾಡಬೇಕು, ನಾನು ಡಿಸೈಡ್ ಮಾಡಲ್ಲ. ಹಣ ಎಂದರೆ ನಿಮಗೆ ಯಾವ ಭಾವನೆ ಬರುತ್ತೆ ನೋಡಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೇನೆ, ಹಣ ಅಂದರೆ ನಿಮಗೆ ಯಾವ ಭಾವನೆ ಬರುತ್ತೆ? ಭಯ ಆಗುತ್ತಾ? ಅಸಹನೆ, ಸಿಟ್ಟು ಬರುತ್ತಾ? ಆಕ್ರೋಶ ಬರುತ್ತಾ? ಅಥವಾ ಅದನ್ನು ಕೃತಜ್ಞತೆಯಿಂದ ಕೈ ಮುಗಿತೀರಾ, ಭಕ್ತಿಯಿಂದ ಕೈ ಮುಗಿತೀರಾ? ಅಥವಾ ಅದನ್ನು ಲವ್ ಮಾಡ್ತೀರಾ, ಅದನ್ನು ಪ್ರೀತಿಸ್ತೀರಾ, ಅದ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅಂತ ಬಯಸ್ತೀರಾ? ಸೊ ಇಷ್ಟು ಅಂಶಗಳಲ್ಲಿ ನಿಮಗೆ ಯಾವ ಭಾವನೆ ಇದೆ, ಆ ಭಾವನೆಯನ್ನು ಈ ಯೂಟ್ಯೂಬ್ ಚಾನಲ್ನ ಕೆಳಗೆ ಕಾಮೆಂಟ್ ಬಾಕ್ಸ್ ಇದೆಯಲ್ಲ ಅದರಲ್ಲಿ ಹಾಕಿ. ಮೊದಲನೇದಾಗಿ ಈ ಪದ ಯಾವುದು ಅನ್ನೋದನ್ನು 5 ನಿಮಿಷ ಕಣ್ಣು ಮುಚ್ಚಿ, ನೀವು ಕಣ್ಣು ಮುಚ್ಚಿ ನಿಮ್ಮ ಮನಸ್ಸಿಗೆ ಕೇಳಿ, ನಿಮ್ಮ ಮೆದುಳಿಗೆ ಕೇಳಿ,
ಈ ಪದನ ಹಾಕಿ. ನಿಮಗೆ ಹಣ ಕಂಡ್ರೆ ಭಯ ಆಗುತ್ತಾ, ಅಸಹನೆ ಇದೆಯಾ, ಸಿಟ್ಟಿದೆಯಾ, ಆತಂಕ ಆಗುತ್ತಾ, ಅಥವಾ ಅದನ್ನು ಭಕ್ತಿಯಿಂದ ಕೈ ಮುಗಿಬೇಕು ಅನ್ನುತ್ತಾ, ಅಥವಾ ಅದ್ರ ಜೊತೆ ಫ್ರೆಂಡ್ಶಿಪ್ ಮಾಡಬೇಕು ಅನಿಸುತ್ತಾ, ಅದ್ರ ಜೊತೆಗೆ ಲವ್ ಮಾಡಬೇಕು ಅನಿಸುತ್ತಾ, ಏನು ಅನಿಸುತ್ತೆ ಅನ್ನೋದನ್ನು ಈ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ. ಅದಕ್ಕೆ ಉತ್ತರ ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಡೋ ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಯಾಕಂದರೆ ನಾವು ಮೊದಲನೇದಾಗಿ ಹಣದ ಬಗ್ಗೆ ನಮಗಿರೋ ಭಾವನೆಗಳನ್ನು ಬದಲು ಮಾಡದೆ ಹೊರತು ನಾವು ಹಣದ ದಿಕ್ಕನ್ನು ಬದಲಾವಣೆ ಮಾಡೋಕ್ಕಾಗಲ್ಲ. ಶಿಫ್ಟ್ ಯುವರ್ ಎಮೋಷನ್, ಚೇಂಜ್ ಯುವರ್ ಎಕಾನಮಿ. ನಮ್ಮ ಭಾವನೆಗಳನ್ನು ಬದಲಾಯಿಸೋದೇ ಹೊರತು ನಮ್ಮ ಆರ್ಥಿಕತೆಯನ್ನು ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಸ್ನೇಹಿತರೆ. ನೀವು ನನಗೆ ಹಣ ಬೇಕು ಅಂತ ಹಣದ ಹತ್ರ ಹೋದರೆ ಹಣ ನಿಮ್ಮ ಹತ್ರ ಬರುತ್ತೆ. ನನಗೆ ಹಣ ಬೇಡ ಅಂತ ನೀವು ರಿಜೆಕ್ಟ್ ಮಾಡಿದರೆ ಹಣನೂ ನೀವು ಬೇಡ ಅಂತ ರಿಜೆಕ್ಟ್ ಮಾಡುತ್ತೆ. ರತನ್ ಟಾಟಾ ಅವರು ಟಾಟಾ ನ್ಯಾನೋ ಗಾಡಿ ತಂದಾಗ ಅವರು ಒಂದು ಮಾತು ಹೇಳ್ತಾರೆ, ಹೊರಗೆ ತಂದಾಗ, ಐ ಡಿಡ್ ನಾಟ್ ಕ್ರಿಯೇಟ್ ನ್ಯಾನೋ ಫಾರ್ ಪ್ರಾಫಿಟ್, ಐ ಕ್ರಿಯೇಟೆಡ್ ಇಟ್ ಫಾರ್ ಸೇಫ್ಟಿ ಆಫ್ ಎ ಫ್ಯಾಮಿಲಿ. ನಾನು ಇದನ್ನು ಹಣಕ್ಕಾಗಿ ಸೃಷ್ಟಿ ಮಾಡಿಲ್ಲ, ಆದರೆ ನಾನು ಇದನ್ನು ಮಧ್ಯಮ ವರ್ಗದ ಕುಟುಂಬಗಳ ಸೇಫ್ಟಿಗಾಗಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ನೋಡಿ ಈ ಸೈನ್ಸ್ ಹೇಗೆ ವರ್ಕ್ ಆಗುತ್ತೆ ಅಂತಂದರೆ, ಆ ನ್ಯಾನೋ ಕಾರ್ನಿಂದಾಗಿ ಟಾಟಾ ಲಾಭನೇ ಮಾಡೋಕ್ಕಾಗಲಿಲ್ಲ. ಟಾಟಾದಲ್ಲಿ ಬೇರೆ ಲಾಭಗಳು ಬಂದರೂ ಕೂಡ, ಬಟ್ ಆ ಕಾರ್ನಿಂದ ಅವ್ರಿಗೆ ಲಾಭನೇ ಮಾಡೋಕ್ಕಾಗದೆ ಅವ್ರಿಗೆ ಕುಸ್ತೋದ್ರೆ. ಯಾಕಂದರೆ ಅವ್ರದ್ದು ಫೈನಾನ್ಷಿಯಲ್ ಬಿಲೀವ್ಸ್ ಯಾವ ರೀತಿ ಇತ್ತು ಅಂತಂದರೆ, ಅವರೇ ಹೇಳಿದಾಗೆ, ಐ ಡಿಡ್ ನಾಟ್ ಕ್ರಿಯೇಟ್ ನ್ಯಾನೋ ಫಾರ್ ಪ್ರಾಫಿಟ್, ಐ ಕ್ರಿಯೇಟೆಡ್ ಇಟ್ ಫಾರ್ ಸೇಫ್ಟಿ ಆಫ್ ಎ ಫ್ಯಾಮಿಲಿ. ಸೊ ಹಾಗಾಗಿ ಹಣದ ಜೊತೆಗೆ ನಿಮ್ಮದು ಫ್ರೆಂಡ್ಶಿಪ್ ಚೆನ್ನಾಗಿದ್ರೆ ಹಣ ನಿಮ್ಮ ಹತ್ರ ಬರುತ್ತೆ, ನೀವು ಅದ್ರ ಹತ್ರ ಹೋಗ್ತೀರಾ. ಬಟ್ ಹಣ ಬೇಡ, ಎಸ್ ಅಯ್ಯೋ ನಾನು ದುಡ್ಡಿಗೆ ಮಾಡ್ತಾ ಇಲ್ಲ, ಅಯ್ಯೋ ನನಗೆ ದುಡ್ಡು ಬೇಡ, ನಾನು ದುಡ್ಡನ್ನ ಯಾವಾಗೂ ಸೀರಿಯಸ್ಸಾಗಿ ತಗೊಂಡಿಲ್ಲ, ನಾವೆಲ್ಲ ದುಡ್ಡನರಲ್ಲಪ್ಪ, ನಮಗೆ ದುಡ್ಡು ಬೇಡಪ್ಪ, ನಾನು ದುಡ್ಡಿಗೆ ಈ ಕೆಲಸ ಮಾಡಲ್ಲಣ್ಣ, ನಾನು ದುಡ್ಡಿಗೆ ಈ ಕೆಲಸ ಮಾಡ್ತಾ ಇಲ್ಲ. ಸೊ ನೋಡಿ, ನಮ್ಮ ಭಾವನೆಗಳು ದುಡ್ಡಿಗಲ್ಲ ಅಂದಮೇಲೆ ದುಡ್ಡು ನಮ್ಮ ಹತ್ರ ಹೇಗೆ ಬರುತ್ತೆ? ಸೊ ನಮ್ಮ ಭಾವನೆಗಳು ಹೇಗಿರುತ್ತೋ ನಮ್ಮ ಬಾಡಿನೂ ಹಾಗೆ ಸಪೋರ್ಟ್ ಮಾಡುತ್ತೆ. ಸೊ ಬಾಡಿಯಲ್ಲಿ ರಿಲೀಸ್ ಆಗುವ ಕೆಮಿಕಲ್ ರಾಸಾಯನಿಕಗಳು ಕೂಡ ಅದೇ ರೀತಿ ಕೆಲಸ ಮಾಡ್ತದೆ, ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತೇವೆ. ಸೊ ಹಾಗಾಗಿ ಅದನ್ನೆಲ್ಲ ಸರಿಪಡಿಸ್ಕೊಳ್ಳೋದು ಹೇಗೆ? ಇನ್ನೂ ಹಲವಾರು ವಿಡಿಯೋಗಳು ನಾವು ಈ ಸೀರೀಸಲ್ಲಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಇದುವರೆಗೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಬದುಕನ್ನು ಬದಲಾಯಿಸೋದಕ್ಕೆ ಮುನ್ನುಡಿ ಬರೀರಿ ಸ್ನೇಹಿತರೆ. ಸೊ ಈ ವಿಜ್ಞಾನ, ದ ಸೈನ್ಸ್ ವಿತ್ ಇನ್ ಯು, ನಿಮ್ಮೊಳಗಿರೋ ವಿಜ್ಞಾನ ಏನು? ಹಣ ನಿನ್ನ ಕೈಯಲ್ಲಿಲ್ಲ, ನಿನ್ನ ಮೆದುಳಲ್ಲಿ ಇದೆ. ಹಣ ಶುರುವಾಗೋದು ನಿನ್ನ ಮೆದುಳಲ್ಲಿ. ಹಣ ನಿನ್ನ ಬ್ಯಾಂಕಲ್ಲಿ ಹರಿಯಲ್ಲ, ನಿನ್ನ ಭಾವನೆಗಳಲ್ಲಿ ಹರಿತದೆ. ಮನಿ ಈಸ್ ನಾಟ್ ಔಟ್ಸೈಡ್ ಯು, ಇಟ್ಸ್ ದ ರಿಫ್ಲೆಕ್ಷನ್ ಆಫ್ ಯುವರ್ ಇನ್ನರ್ ಎನರ್ಜಿ. ಮನಿ ಈಸ್ ನಾಟ್ ಔಟ್ಸೈಡ್, ದ ರಿಫ್ಲೆಕ್ಷನ್ ಆಫ್ ಇನ್ನರ್ ಎನರ್ಜಿ. ನಮ್ಮದು ಇನ್ನರ್ ಎನರ್ಜಿ ಏನಿದೆ ಅದೇ ಹೊರಗಡೆ ಕಾಣಿಸ್ತದೆ ಸ್ನೇಹಿತರೆ. ನೀವು ಹಣದ ವಿಜ್ಞಾನವನ್ನು, ದ ಸೈನ್ಸ್ ಬಿಹೈಂಡ್ ದಿ ಮನಿ ಅನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಹಣ ನಿಮ್ಮ ಸ್ನೇಹಿತ ಆಗ್ತದೆ, ಹಣ ನಿಮ್ಮ ಪ್ರಿಯತಮ ಆಗ್ತದೆ, ಪ್ರಿಯತಮೆ ಆಗುತ್ತೆ, ಹಣ ನಿನ್ನ ಪ್ರಾರ್ಥನೆ ಆಗುತ್ತೆ, ಹಣ ನಿನ್ನ ಪ್ರಯಾಣ ಆಗುತ್ತೆ. ಫೈನಾನ್ಸ್ ಈಸ್ ನಾಟ್ ಫಾರ್ಮುಲಾ, ಇಟ್ಸ್ ಫೀಲಿಂಗ್. ಹಣ ಗಣಿತ ಸೂತ್ರ ಅಲ್ಲ, ಇದು ಒಂದು ಭಾವನೆ. ಹಾಗಾದರೆ ಪ್ರಿಯ ಸ್ನೇಹಿತರೆ, ಇಂದಿನಿಂದ ಹಣವನ್ನು ಭಯದಿಂದ ಅಲ್ಲ, ಪ್ರೀತಿಯಿಂದ ನೋಡಿ. ಹಣವನ್ನು ಅಹಂಕಾರದಿಂದ ಅಲ್ಲ, ಧರ್ಮದಿಂದ ಉಪಯೋಗಿಸಿ. ಹಣವನ್ನು ಅಡಗಿಸಿ ಇಡಬೇಡಿ, ಪ್ರೀತಿಯಿಂದ ಹರಿಸಿ. ವೆನ್ ಮನಿ ಫ್ಲೋಸ್ ಥ್ರೂ ಲವ್, ಇಟ್ ಮಲ್ಟಿಪ್ಲೈಸ್. ಹಣ ಪ್ರೀತಿಯಿಂದ ಹರಿದರೆ ಅದು ಬೆಳೀತದೆ ಸ್ನೇಹಿತರೆ. ಸೊ ಇದುವರೆಗೂ ಯಾರ್ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಈಗಲೇ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇದೇ ರೀತಿಯ ಸೀರೀಸನ್ನು ನೀವು ಮುಂದೆ ನೋಡೋದಕ್ಕೆ ಅವಕಾಶ ಪಡಿಬೋದು ಸ್ನೇಹಿತರೆ. ನಿಮ್ಗೇನಾದರೂ ಡೌಟ್ಸ್ಗಳಿದ್ದರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಈಗಲೇ ನೀವು ಮೆಸೇಜನ್ನು ಹಾಕಿ, ಅಥವಾ ನಮ್ಮ ವಿಡಿಯೋ ಹೇಗೆ ಮೂಡಿ ಬರ್ತಾ ಇದೆ ಅನ್ನೋದನ್ನು ಕೂಡ ತಿಳಿಸಿ ಸ್ನೇಹಿತರೆ. ಥ್ಯಾಂಕ್ ಯು. ಮತ್ತೆ ನಿಮಗೆ ಮತ್ತೊಂದು ಸೈನ್ಸ್ ಬಿಹೈಂಡ್ ದ ಮನಿ, ಹಣದ ಹಿಂದಿನ ವಿಜ್ಞಾನದ ಮತ್ತೊಂದು ಕುತೂಹಲಕರವಾದ ವಿಡಿಯೋ ಮೂಲಕ ಮತ್ತೆ ಬರ್ತೀನಿ ಸ್ನೇಹಿತರೆ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು.